friends, welcome back to my YouTube channel Learn for Success. Let's learn English through Kannada. Tense ಅಂದ್ರೆ ಕಾಲ. ಟೆನ್ಸ್ ನಲ್ಲಿ ಮುಖ್ಯವಾಗಿ 3 ಪ್ರಕಾರಗಳು ಇವೆ. ಫಸ್ಟ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ. ಇವಾಗ ಸದ್ಯಕ್ಕೆ ಏನಿದೆ, ಏನ್ ಆಗ್ತಿದೆ, ಏನ್ ನಡೀತಾ ಇದೆ ಅಂತ ಹೇಳೋದಕ್ಕೆ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಬರುತ್ತೆ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ. ಹಿಂದೆ ಆಗೋಗಿರುವಂತದ್ದು, ಹಿಂದೆ ನಡೆದೋಗಿರುವಂತಹ ಘಟನೆಗಳನ್ನ ಹೇಳೋದಕ್ಕೆ ಪಾಸ್ಟ್ ಟೆನ್ಸ್ ಅಂತೀವಿ. ಥರ್ಡ್ ಬರುತ್ತೆ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ. ಮುಂದೆ ನಡೆಯುವಂತಹ, ಮುಂದೆ ಸಂಭವಿಸುವಂತಹ, ಮುಂದೆ ಮಾಡುವಂತಹ ಕೆಲಸಗಳು ಅಥವಾ ಘಟನೆಗಳನ್ನ ಹೇಳೋದಕ್ಕೆ ಫ್ಯೂಚರ್ ಟೆನ್ಸ್ ಅಂತೀವಿ. ಇವುಗಳಲ್ಲಿ ಮತ್ತೆ ಸಿಂಪಲ್ ಟೆನ್ಸ್, ಕಂಟಿನ್ಯೂಯಸ್ ಟೆನ್ಸ್, ಪರ್ಫೆಕ್ಟ್ ಟೆನ್ಸ್, ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಟೋಟಲ್ ಆಗಿ 12 ಟೆನ್ಸ್ ಗಳಿವೆ. ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ನಲ್ಲಿ ಮಾತಾಡಬೇಕು ಅಂದ್ರೆ ಟೆನ್ಸ್ ಬಗ್ಗೆ ಕಲಿಯೋದು ಬಹಳ ಅಂದ್ರೆ ಬಹಳ ಅವಶ್ಯಕತೆ ಇದೆ. ಬಿಕಾಸ್ ಹಿಂದೆ ನಡೆದೋಗಿರುವಂತದ್ದು, ಇವಾಗ ಸದ್ಯ ನಡೀತಾ ಇರೋದು ಅಂಡ್ ಮುಂದೆ ನಡೆಯೋದು, ಈ ಎಲ್ಲಾ ತರದ ವಾಕ್ಯಗಳನ್ನ ಹೇಳೋದಕ್ಕೆ ಟೆನ್ಸ್ ಬಗ್ಗೆ ಕಲೀಲೇಬೇಕಾಗುತ್ತೆ. ಫಸ್ಟ್ ಬರುತ್ತೆ ಪ್ರೆಸೆಂಟ್ ಟೆನ್ಸ್. ಇದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಈ 4 ಪ್ರಕಾರಗಳು ಬರುತ್ತವೆ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಕಲಿಯೋಣ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವ ಯಾವ ಸಂದರ್ಭಗಳಲ್ಲಿ ಬಳಸ್ತೀವಿ ಅಂದ್ರೆ, ನಾವು ಪ್ರತಿದಿನ ಮಾಡುವಂತಹ ಕೆಲಸಗಳು, ಪ್ರತಿದಿನ ನಡೆಯುವಂತಹ ವಿಷಯಗಳು ಅಥವಾ ಘಟನೆಗಳು ಅಂಡ್ ನಮ್ಮ ಡೈಲಿ ರುಟೀನ್ ಅನ್ನ ಹೇಳೋದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬಳಸುವಂತಹ ಹೆಲ್ಪಿಂಗ್ ವರ್ಬ್ಗಳು ಯಾವುವು ಅಂದ್ರೆ ಈಸ್, ಆಮ್, ಆರ್ ಅಂಡ್ ಡೂ, ಡಸ್. ಈ ಹೆಲ್ಪಿಂಗ್ ವರ್ಬ್ ಗಳನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಈಸ್, ಎಮ್, ಆರ್ ಇವುಗಳನ್ನ ನಾವು ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ನಮ್ ಬಗ್ಗೆ ಆಗ್ಲಿ ಅಥವಾ ಬೇರೆಯವ್ರ ಬಗ್ಗೆ ಆಗ್ಲಿ, ಹೀಗಿದ್ದಾರೆ, ಹೀಗಿದೀವಿ, ಹೀಗಿದೆ ಅಂತ ಡಿಸ್ಕ್ರೈಬ್ ಮಾಡೋದಕ್ಕೆ ಈಸ್, ಎಮ್, ಆರ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಡೂ ಮತ್ತೆ ಡಸ್ ಅನ್ನ ಆಕ್ಷನ್ಸ್ ಗಳನ್ನ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ನೆನ್ಪಿರ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಈಸ್, ಎಮ್, ಆರ್ ಅಂಡ್ ಡೂ, ಡಸ್ ಹೆಲ್ಪಿಂಗ್ ವರ್ಬ್ ಗಳನ್ನ ಬಳಸ್ತೀವಿ. ಈಸ್, ಎಮ್, ಆರ್ ಅನ್ನ ನಾವು ಡಿಸ್ಕ್ರೈಬ್ ಮಾಡೋದಕ್ಕೆ ಬಳಸ್ತೀವಿ ಅಂಡ್ ಡೂ, ಡಸ್ ಅನ್ನ ಆಕ್ಷನ್ ಗಳನ್ನ ಹೇಳೋದಕ್ಕೆ ಬಳಸ್ತೀವಿ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸೆಂಟೆನ್ಸ್ ಮಾಡೋದಕ್ಕೆ ಒಂದು ಸ್ಟ್ರಕ್ಚರ್ ಇದೆ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೆ ವಿಷಯ. ಸೆಂಟೆನ್ಸ್ ಯಾವ್ದ್ರ ಬಗ್ಗೆ ಇರುತ್ತೋ ಅದಕ್ಕೆ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಈ ಸಬ್ಜೆಕ್ಟ್ ನಲ್ಲಿ ಯಾರ್ದಾದ್ರೂ ಹೆಸರು ಬರ್ಬೋದು ಅಥವಾ ಹೆಸರಿನ ಬದಲಾಗಿ ಪ್ರೊನೌನ್ಗಳು ಬರ್ಬೋದು. ನೌನ್ ಕೂಡ ಬರ್ಬೋದು, ನೌನ್ ಬದಲಾಗಿ ಪ್ರೊನೌನ್ಸ್ ಗಳು ಬರ್ಬೋದು. ಪ್ರೊನೌನ್ಸ್ ಅಂದ್ರೆ ಐ, ವಿ, ಯು, ದೇ, ಹಿ, ಶಿ, ಇಟ್ ಇವುಗಳು. ನೆಕ್ಸ್ಟ್ ಬರುತ್ತೆ ವರ್ಬ್. ವರ್ಬ್ ಅಂದ್ರೆ ಕ್ರಿಯಾಪದ. ಕ್ರಿಯಾಪದದ ಜೊತೆಗೆ ಎಸ್ ಕೂಡ ಬರ್ಬೋದು, ಇ ಎಸ್ ಕೂಡ ಬರ್ಬೋದು. ಸಬ್ಜೆಕ್ಟ್ ಹಿ, ಶಿ, ಇಟ್ ಅಥವಾ ಯಾವ್ದಾದ್ರು ಸಿಂಗ್ಯುಲರ್ ನೇಮ್ ಇದ್ರೆ ಅಲ್ಲಿ ವರ್ಬ್ ಜೊತೆ ಎಸ್ ಅಥವಾ ಇ ಎಸ್ ಬರುತ್ತೆ. ಒಂದ್ ವೇಳೆ ಸಬ್ಜೆಕ್ಟ್ ಐ, ವಿ, ಯು, ದೇ ಅಥವಾ ಯಾವ್ದಾದ್ರು ಪ್ಲೂರಲ್, ಇಬ್ರು ಅಥವಾ ಇಬ್ರಕ್ಕಿಂತ ಜಾಸ್ತಿ ಹೆಸರು ಇದ್ರೆ ಅಲ್ಲಿ ವರ್ಬ್ ಜೊತೆ ಎಸ್ ಆಗ್ಲಿ ಅಥವಾ ಇ ಎಸ್ ಆಗ್ಲಿ ಬರೋದಿಲ್ಲ, ಜಸ್ಟ್ ವರ್ಬ್ ಇರುತ್ತೆ. ಅಂಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯಾವಾಗ್ಲೂ ವರ್ಬ್ ನ ಫಸ್ಟ್ ಫಾರ್ಮ್ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಬರುತ್ತೆ ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ನೌ ಲೆಟ್ಸ್ ಕಮ್ ಟು ದಿ ಎಕ್ಸಾಂಪಲ್. ಐ ಗೋ ದೇರ್ ಅಂದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಗೋ ಅನ್ನೋದು ವರ್ಬ್. ಇದು ವರ್ಬ್ ನ ಫಸ್ಟ್ ಫಾರ್ಮ್ ಇದೆ. ಗೋ ಅಂದ್ರೆ ಹೋಗುವುದು, ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ವೆಂಟ್ ಅಂಡ್ ಥರ್ಡ್ ಫಾರ್ಮ್ ಗಾನ್. ಗೋ, ವೆಂಟ್, ಗಾನ್. ದೇರ್ ಅನ್ನೋದು ಆಬ್ಜೆಕ್ಟ್. ಐ ಗೋ ದೇರ್, ನಾನು ಅಲ್ಲಿಗೆ ಹೋಗ್ತೀನಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ ಅಂಡ್ ಇಲ್ಲಿ ವರ್ಬ್ ನ ಫಸ್ಟ್ ಫಾರ್ಮ್ ಬಂದಿದೆ. ನೆಕ್ಸ್ಟ್ ಇದೆ ಯು ಗೋ ದೇರ್, ನೀನು ಅಲ್ಲಿಗೆ ಹೋಗ್ತೀಯಾ. ಯು ಗೋ ದೇರ್, ಇಲ್ಲಿ ಯು ಅನ್ನೋದು ಸಬ್ಜೆಕ್ಟ್, ಫಸ್ಟ್ ಫಾರ್ಮ್ ಆಫ್ ವರ್ಬ್, ಆಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಐ, ಯು ಇರೋದ್ರಿಂದ ಗೋ ಜೊತೆ ಎಸ್ ಆಗ್ಲಿ ಇ ಎಸ್ ಆಗ್ಲಿ ಇಲ್ಲ, ಜಸ್ಟ್ ವರ್ಬ್ ಇದೆ ಅಷ್ಟೇ. ನೆಕ್ಸ್ಟ್ ವಿ ಗೋ ದೇರ್, ನಾವು ಅಲ್ಲಿಗೆ ಹೋಗ್ತೀವಿ. ವಿ ಅನ್ನೋದು ಸಬ್ಜೆಕ್ಟ್, ಫಸ್ಟ್ ಫಾರ್ಮ್ ಆಫ್ ವರ್ಬ್, ಆಬ್ಜೆಕ್ಟ್. ದೇ ಗೋ ದೇರ್, ಅವರು ಅಲ್ಲಿಗೆ ಹೋಗುತ್ತಾರೆ. ನೆಕ್ಸ್ಟ್ ಹಿ ಗೋಸ್ ದೇರ್, ಅವನು ಅಲ್ಲಿಗೆ ಹೋಗುತ್ತಾನೆ. ಇಲ್ಲಿ ಹಿ ಅನ್ನೋದು ಸಬ್ಜೆಕ್ಟ್, ಗೋ ವರ್ಬ್, ಆಬ್ಜೆಕ್ಟ್. ಇಲ್ಲಿ ನೋಡಿ ವರ್ಬ್ ಜೊತೆ ಇ ಎಸ್ ಬಂದಿದೆ, ಗೋಸ್. ಹಿ ಗೋಸ್ ದೇರ್. ಸಬ್ಜೆಕ್ಟ್ ಹಿ, ಶಿ, ಇಟ್ ಅಥವಾ ಯಾವ್ದಾದ್ರು ಸಿಂಗ್ಯುಲರ್ ನೇಮ್ ಇದ್ರೆ ವರ್ಬ್ ಜೊತೆ ಎಸ್ ಅಥವಾ ಇ ಎಸ್ ಬರುತ್ತೆ. ಸೊ ಹಿ ಗೋಸ್ ದೇರ್. ಶಿ ಗೋಸ್ ದೇರ್, ಅವಳು ಅಲ್ಲಿಗೆ ಹೋಗುತ್ತಾಳೆ.
ಇಲ್ಲೂ ಕೂಡ ಸಬ್ಜೆಕ್ಟ್ ಸಿಂಗ್ಯುಲರ್ ಇರೋದ್ರಿಂದ ವರ್ಬ್ ಜೊತೆ ಇಎಸ್ ಬಂದಿದೆ. ಶಿ ಗೋಸ್ ದೇರ್. ಇಲ್ಲಿ ಹಿ ಶಿ ಬದಲಾಗಿ ನೀವು ಯಾರ್ದಾದ್ರೂ ಹೆಸರನ್ನು ಕೂಡ ಮೆನ್ಷನ್ ಮಾಡಬಹುದು. ಸೊ ಇಷ್ಟು ಸಿಂಪಲ್ ಪ್ರೆಸೆಂಟ್ ನಲ್ಲಿರುವ ಸೆಂಟೆನ್ಸ್ಗಳು. ಈಗ ಇವುಗಳಿಗೆ ನಾವು ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕು ಅಂದ್ರೆ, ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ನಕಾರಾತ್ಮಕ ವಾಕ್ಯಗಳು. ಇವುಗಳಿಗೆ ನಾವು ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕು ಅಂದ್ರೆ ಡು ನಾಟ್ ಅಥವಾ ಡಸ್ ನಾಟ್ ಅನ್ನ ಯೂಸ್ ಮಾಡ್ತೀವಿ. ಈ ಡು ನಾಟ್ ಅಥವಾ ಡಸ್ ನಾಟ್ ಅನ್ನೋದು ಸಬ್ಜೆಕ್ಟ್ ಆದ್ಮೇಲೆ ಅಂಡ್ ವರ್ಬ್ ಗಿಂತ ಮುಂಚೆ ಬರುತ್ತೆ. ಐ ಯು ವಿ ದೇ ಈ ಸಬ್ಜೆಕ್ಟ್ ಗಳ ಅಥವಾ ಈ ಪ್ರೊನೌನ್ಸ್ ಗಳ ಜೊತೆಗೆ ಡು ನಾಟ್ ಅಂತ ಯೂಸ್ ಮಾಡ್ತೀವಿ. ಅಂಡ್ ಹಿ ಶಿ ಅಂಡ್ ಎನಿ ಅದರ್ ಸಿಂಗ್ಯುಲರ್ ನೇಮ್ ಜೊತೆ ಡಸ್ ನಾಟ್ ಯೂಸ್ ಮಾಡ್ತೀವಿ. ಐ ವಿ ಯು ದೇ ಜೊತೆ ಡು ನಾಟ್ ಅಂಡ್ ಹಿ ಶಿ ಇಟ್ ಜೊತೆ ಡಸ್ ನಾಟ್. ಈ ಡು ನಾಟ್ ನ ಕಾಂಟ್ರಾಕ್ಷನ್ ಮಾಡಿದ್ರೆ ಡೋಂಟ್ ಅಂತ ಆಗುತ್ತೆ. ಅಂಡ್ ಡಸ್ ನಾಟ್ ನ ಕಾಂಟ್ರಾಕ್ಷನ್ ಮಾಡಿದ್ರೆ ಡಸಂಟ್ ಆಗುತ್ತೆ. ಡು ನಾಟ್ ಅಂತ ಕೂಡ ಯೂಸ್ ಮಾಡಬಹುದು, ಡೋಂಟ್ ಅಂತ ಕೂಡ ಯೂಸ್ ಮಾಡಬಹುದು, ಡಸ್ ನಾಟ್ ಅಂತಾನು ಹೇಳ್ಬಹುದು ಅಥವಾ ಡಸಂಟ್ ಅಂತಾನು ಹೇಳ್ಬಹುದು. ಈಗ ಐ ಗೋ ದೇರ್ ಅಂತ ಒಂದು ಸೆಂಟೆನ್ಸ್ ಇದೆ, ಅಂದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ಇದು ಪಾಸಿಟಿವ್ ಸೆಂಟೆನ್ಸ್. ಈಗ ಇದಕ್ಕೆ ನಾವು ನೆಗೆಟಿವ್ ಆಗಿ ಹೇಳಬೇಕು ಅಂದ್ರೆ ಡು ನಾಟ್ ಅಥವಾ ಡೋಂಟ್. ಐ ಡೋಂಟ್ ಗೋ ದೇರ್. ಸಬ್ಜೆಕ್ಟ್ ಆದ್ಮೇಲೆ ಡೋಂಟ್ ಅಂತ ಯೂಸ್ ಮಾಡ್ತೀವಿ, ವರ್ಬ್ ಗಿಂತ ಮುಂಚೆ ಸಬ್ಜೆಕ್ಟ್ ಆದ್ಮೇಲೆ. ಐ ಡೋಂಟ್ ಗೋ ದೇರ್ ಅಥವಾ ಐ ಡು ನಾಟ್ ಗೋ ದೇರ್ ಅಂದ್ರೆ ನಾನು ಅಲ್ಲಿಗೆ ಹೋಗುವುದಿಲ್ಲ. ನೆಕ್ಸ್ಟ್ ಯು ಡು ನಾಟ್ ಗೋ ದೇರ್ ಅಥವಾ ಯು ಡೋಂಟ್ ಗೋ ದೇರ್, ನೀನು ಅಲ್ಲಿಗೆ ಹೋಗೋದಿಲ್ಲ. ವಿ ಡು ನಾಟ್ ಗೋ ದೇರ್ ಅಥವಾ ವಿ ಡೋಂಟ್ ಗೋ ದೇರ್, ನಾವು ಅಲ್ಲಿಗೆ ಹೋಗುವುದಿಲ್ಲ. ದೇ ಡು ನಾಟ್ ಗೋ ದೇರ್ ಅಥವಾ ದೇ ಡೋಂಟ್ ಗೋ ದೇರ್, ಅವರು ಅಲ್ಲಿಗೆ ಹೋಗುವುದಿಲ್ಲ. ಸೊ ಇಷ್ಟು ಸಬ್ಜೆಕ್ಟ್ ಗಳ ಜೊತೆಗೆ ಐ ವಿ ಯು ದೇ ಇದ್ರೆ ಡು ನಾಟ್ ಅಥವಾ ಡೋಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದೆ ಹಿ ಶಿ, ಇವುಗಳ ಜೊತೆ ಡಸ್ ನಾಟ್ ಅಥವಾ ಡಸಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ಇದೆ ಹಿ ಗೋಸ್ ದೇರ್, ಅಂದ್ರೆ ಅವನು ಅಲ್ಲಿಗೆ ಹೋಗ್ತಾನೆ. ಇದು ಪಾಸಿಟಿವ್ ಸೆಂಟೆನ್ಸ್ ಆಯ್ತು. ಈಗ ಇದಕ್ಕೆ ನಾವು ನೆಗೆಟಿವ್ ಆಗಿ ಮಾಡ್ಬೇಕಂದ್ರೆ ಡಸ್ ನಾಟ್ ಅಥವಾ ಡಸಂಟ್ ಅನ್ನ ಯೂಸ್ ಮಾಡ್ತೀವಿ. ಹಿ ಡಸ್ ನಾಟ್ ಗೋ ದೇರ್ ಅಂದ್ರೆ ಅವನು ಅಲ್ಲಿಗೆ ಹೋಗಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ಹಿ ಗೋಸ್ ದೇರ್, ಅವನು ಹೋಗ್ತಾನೆ ಅಂತ ಹೇಳುವಾಗ ಗೋಸ್ ಅಂತ ಹೇಳಿದೆ. ಅವನು ಹೋಗಲ್ಲ ಅಂತ ಹೇಳ್ಬೇಕಾದ್ರೆ ಹಿ ಡಸ್ ನಾಟ್ ಗೋ ದೇರ್. ಇಲ್ಲಿ ನೆಗೆಟಿವ್ ಆಗಿ ಹೇಳ್ಬೇಕಾದ್ರೆ ಗೋ ಜೊತೆ ಇ ಎಸ್ ಅನ್ನ ಹೇಳಿಲ್ಲ, ಹಿ ಡಸ್ ನಾಟ್ ಗೋ ದೇರ್ ಅಂತ ಹೇಳಿದೆ. ಬಿಕಾಸ್ ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡ್ಬೇಕಾದ್ರೆ ಇ ಎಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಜೊತೆ ಬರುತ್ತೆ, ಮೇನ್ ವರ್ಬ್ ಜೊತೆ ಬರಲ್ಲ. ಇದು ಇಲ್ಲಿ ಗೋ ಅನ್ನೋದು ಮೇನ್ ವರ್ಬ್. ಸೊ ಮೇನ್ ವರ್ಬ್ ಜೊತೆ ಎಸ್ ಅಥವಾ ಇ ಎಸ್ ಅನ್ನೋದು ಬರೋದಿಲ್ಲ ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡ್ಬೇಕಾದ್ರೆ, ಬಿಕಾಸ್ ಅದು ಹೆಲ್ಪಿಂಗ್ ವರ್ಬ್ ಜೊತೆ ಹೋಗುತ್ತೆ. ಡಸ್ ನಾಟ್, ಹಿ ಡಸ್ ನಾಟ್ ಗೋ ದೇರ್. ನೆಕ್ಸ್ಟ್ ಇದೆ ಶಿ ಗೋಸ್ ದೇರ್, ಅವಳು ಅಲ್ಲಿಗೆ ಹೋಗ್ತಾಳೆ. ಇದು ಕೂಡ ಸೇಮ್ ಇದೆ. ಇಲ್ಲೂ ಕೂಡ ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ಗೋಸ್ ಅಂತ ಇದೆ. ಇದನ್ನ ನಾವು ನೆಗೆಟಿವ್ ಆಗಿ ಮಾಡ್ಬೇಕಾದ್ರೆ ಶಿ ಡಸ್ ನಾಟ್ ಗೋ ದೇರ್. ಗೋ ಅನ್ನೋದು ಮೇನ್ ವರ್ಬ್, ಇದ್ರ ಜೊತೆ ಇ ಎಸ್ ಬರೋದಿಲ್ಲ, ಡೂ ಜೊತೆ ಬರುತ್ತೆ ಇ ಎಸ್. ಶಿ ಡಸ್ ನಾಟ್ ಗೋ ದೇರ್ ಅಥವಾ ಶಿ ಡಸಂಟ್ ಗೋ ದೇರ್. ಸೊ ಇಷ್ಟು ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ನಕಾರಾತ್ಮಕ ವಾಕ್ಯಗಳು. ಐ ಡು ನಾಟ್ ಗೋ ದೇರ್ ಅಂದ್ರೆ ನಾನು ಅಲ್ಲಿಗೆ ಹೋಗಲ್ಲ. ಯು ಡು ನಾಟ್ ಗೋ ದೇರ್, ನೀನು ಅಲ್ಲಿಗೆ ಹೋಗಲ್ಲ. ವಿ ಡು ನಾಟ್ ಗೋ ದೇರ್, ನಾವು ಅಲ್ಲಿಗೆ ಹೋಗಲ್ಲ. ದೇ ಡು ನಾಟ್ ಗೋ ದೇರ್, ಅವರು ಅಲ್ಲಿಗೆ ಹೋಗಲ್ಲ. ಹಿ ಡಸ್ ನಾಟ್ ಗೋ ದೇರ್, ಅವನು ಅಲ್ಲಿಗೆ ಹೋಗಲ್ಲ. ಶಿ ಡಸ್ ನಾಟ್ ಗೋ ದೇರ್, ಅವಳು ಅಲ್ಲಿಗೆ ಹೋಗಲ್ಲ. ಈಗ ಇವುಗಳಿಗೆ ನಾವು ಪ್ರಶ್ನೆ ಮಾಡೋದು ಹೇಗೆ? ಪ್ರಶ್ನೆ ಮಾಡೋದಕ್ಕೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಪ್ರಶ್ನೆ ಮಾಡುವಾಗ ಸಬ್ಜೆಕ್ಟ್ ಗಿಂತ ಮುಂಚೆ ಡು ಅಥವಾ ಡಸ್ ಅನ್ನ ಯೂಸ್ ಮಾಡ್ತೀವಿ. ಹೇಗೆ ಅಂದ್ರೆ ಡು ಐ ಗೋ ದೇರ್ ಅಂದ್ರೆ ನಾನು ಅಲ್ಲಿಗೆ ಹೋಗ್ತೀನಾ? ಐ ಗೋ ದೇರ್ ಅಂದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ಅದಕ್ಕೆ ನಾವು ನೆಗೆಟಿವ್ ಆಗಿ ಹೇಳ್ಬೇಕಾದ್ರೆ ಐ ಡು ನಾಟ್ ಗೋ ದೇರ್ ಅಂತ ಹೇಳಿದ್ವಿ. ಈಗ ಅದಕ್ಕೆ ನಾವು ಪ್ರಶ್ನೆಯಾಗಿ ಮಾಡ್ಬೇಕಾದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿ ಮಾಡ್ಬೇಕಾದ್ರೆ ಡು ಫಸ್ಟ್ ಗೆ ಹೇಳ್ತೀವಿ. ಡು ಐ ಗೋ ದೇರ್, ನಾನು ಅಲ್ಲಿಗೆ ಹೋಗ್ತೀನಾ? ಡು ವಿ ಗೋ ದೇರ್ ಅಂದ್ರೆ ನಾವು ಅಲ್ಲಿಗೆ ಹೋಗ್ತೀವ? ಡು ಯು ಗೋ ದೇರ್, ನೀನು ಅಲ್ಲಿಗೆ ಹೋಗ್ತೀಯಾ? ಡು ದೇ ಗೋ ದೇರ್, ಅವರು ಅಲ್ಲಿಗೆ ಹೋಗ್ತಾರ?
ನೆಕ್ಸ್ಟ್ ಡಸ್ ಶಿ ಗೋ ದೇರ್, ಅವಳು ಅಲ್ಲಿಗೆ ಹೋಗ್ತಾಳ. ಡಸ್ ಹಿ ಗೋ ದೇರ್, ಅವನು ಅಲ್ಲಿಗೆ ಹೋಗ್ತಾನ. ಸಬ್ಜೆಕ್ಟು ಹಿ ಶಿ ಅಥವಾ ಇಟ್ ಇದ್ರೆ ಡಸ್ ಯೂಸ್ ಮಾಡ್ತೀವಿ ಅಂಡ್ ಐ ವಿ ಯು ಇದ್ರೆ ಡೂ ಯೂಸ್ ಮಾಡ್ತೀವಿ. ಪ್ರಶ್ನೆ ಮಾಡುವಾಗ ಕೂಡ ಸೇಮ್ ಹೆಲ್ಪಿಂಗ್ ವರ್ಬ್ಗಳು ಬರುತ್ತವೆ. ಸೊ ಇವುಗಳಿಗೆ ಡೂ, ಹಿ ಶಿ ಇಟ್ಗೆ ಡಸ್. ಇಷ್ಟು ಪ್ರಶ್ನೆ ಮಾಡಿದ್ದಾಯಿತು ಅಂದ್ರೆ ಇಂಟ್ರೋಗೇಟಿವ್ ಸೆಂಟೆನ್ಸ್. ಈಗ ಇವುಗಳಿಗೆ ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಮಾಡೋದು ಹೇಗೆ ಅಂದ್ರೆ ಅದರಲ್ಲಿ ಪ್ರಶ್ನೆ ಕೂಡ ಇರುತ್ತೆ, ನೆಗೆಟಿವ್ ಸೆಂಟೆನ್ಸ್ ಕೂಡ ಇರುತ್ತೆ. ಪ್ರಶ್ನೆ ಮಾಡುವಾಗ ಡೂ ಮತ್ತೆ ಡಸ್ ಅನ್ನ ಮೊದಲು ಯೂಸ್ ಮಾಡಿದ್ವಿ. ಫಸ್ಟ್ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ಮೇನ್ ವರ್ಬ್ ಅಂಡ್ ಆಬ್ಜೆಕ್ಟ್. ಈಗ ಇವುಗಳಿಗೆ ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕು ಅಂದ್ರೆ ಡೂ ಜೊತೆ ಡೋಂಟ್ ಬರುತ್ತೆ ಅಂಡ್ ಇದು ಡಸಂಟ್ ಆಗುತ್ತೆ. ಡೋಂಟ್, ಡಸಂಟ್. ಹೇಗೆ ಅಂದ್ರೆ ಡೋಂಟ್ ಐ ಗೋ ದೇರ್, ನಾನು ಅಲ್ಲಿಗೆ ಹೋಗಲ್ವಾ. ಇದು ನಾವು ಜಸ್ಟ್ ಪ್ರಶ್ನೆಗೆ ಕೇಳಬೇಕಾದ್ರೆ ಡೂ ಐ ಗೋ ದೇರ್ ಅಂತ ಕೇಳಿದ್ವಿ ಅಂದ್ರೆ ನಾನು ಅಲ್ಲಿಗೆ ಹೋಗ್ತೀನಾ. ಈಗ ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್, ನಾನು ಅಲ್ಲಿಗೆ ಹೋಗಲ್ವಾ. ಸೊ ಡೋಂಟ್ ಐ ಗೋ ದೇರ್, ಡೋಂಟ್ ವಿ ಗೋ ದೇರ್, ನಾವು ಅಲ್ಲಿಗೆ ಹೋಗಲ್ವಾ. ಡೋಂಟ್ ಯು ಗೋ ದೇರ್, ನೀನು ಅಲ್ಲಿಗೆ ಹೋಗಲ್ವಾ. ಡೋಂಟ್ ದೇ ಗೋ ದೇರ್, ಅವರು ಅಲ್ಲಿಗೆ ಹೋಗಲ್ವಾ. ಡಸಂಟ್ ಶಿ ಗೋ ದೇರ್, ಅವಳು ಅಲ್ಲಿಗೆ ಹೋಗಲ್ವಾ. ಡಸಂಟ್ ಹಿ ಗೋ ದೇರ್, ಅವನು ಅಲ್ಲಿಗೆ ಹೋಗಲ್ವಾ. ತುಂಬಾ ಸಿಂಪಲ್ ಇದೆ. ನಾವು ಪಾಸಿಟಿವ್ ಸೆಂಟೆನ್ಸ್ ಆಗಿ ಹೇಳ್ಬೇಕಂದ್ರೆ ಐ ಗೋ ದೇರ್, ನಾನು ಅಲ್ಲಿಗೆ ಹೋಗ್ತೀನಿ. ಇದಕ್ಕೆ ನಾವು ನೆಗೆಟಿವ್ ಆಗಿ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಆದ್ಮೇಲೆ ಡು ನಾಟ್, ಮೇನ್ ವರ್ಬ್ಗಿಂತ ಮುಂಚೆ ಐ ಡು ನಾಟ್ ಗೋ ದೇರ್. ಅಂಡ್ ಇದಕ್ಕೆ ನಾವು ಪ್ರಶ್ನೆ ಮಾಡಬೇಕು ಅಂದ್ರೆ ಡು ಫಸ್ಟ್ಗೆ ಬರುತ್ತೆ, ಡು ನಂತರ ಸಬ್ಜೆಕ್ಟ್ ಬರುತ್ತೆ, ಡು ಐ ಗೋ ದೇರ್. ಅಂಡ್ ಇದಕ್ಕೆ ನಾವು ನೆಗೆಟಿವ್ ಪ್ಲಸ್ ಇಂಟ್ರೋಗೇಟಿವ್ ಮಾಡಬೇಕು ಅಂದ್ರೆ ಡೋಂಟ್, ಡೋಂಟ್ ಐ ಗೋ ದೇರ್, ನಾನು ಅಲ್ಲಿಗೆ ಹೋಗ್ತೀನ. ಸೊ ಇಷ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಮುಂದಿನ ಕ್ಲಾಸ್ನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ಕಲಿಯೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟಿಸಿಂಗ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.